ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಶಾಸಕರ ಆಪ್ತರಾದ ಸೋಮಶೇಖರ್ ಲ್ಯಾವಿಗೆರೆ ಮತ್ತು ಸಣ್ಣಕ್ಕಿ ಮಂಜು ವಿರುದ್ಧ ಸಂಪಳ್ಳಿ ಸಹೋದರರ ಆರೋಪ. ನಮ್ಮ ಜಮೀನು ನಮಗೆ ಕೊಡಿ, ಇಲ್ಲ ಚೆಕ್ ಡ್ರಾ ಮಾಡಿಸಿಕೊಡಿ, ಇಲ್ಲವಾದಲ್ಲಿ ಶಾಸಕರ ಮನೆಯ ಎದುರು ವಿಷ ಕುಡಿಯುವ ಎಚ್ಚರಿಕೆ ನೀಡಿದ ಸಹೋದರರು. ಜನವರಿ 1ರಂದು ಶುಂಠಿ ಸತ್ಯನಾರಾಯಣ ಭಟ್ ಅವರಿಗೆ ಅಭಿನಂದನಾ ಕೃತಿ ಸಮರ್ಪಣೆ. ಯಕ್ಷಗಾನ ತಾಳಮದ್ದಲೆ ಯಕ್ಷಗಾನ ಪ್ರದರ್ಶನದ ಜೊತೆ ಸನ್ಮಾನ ಕಾರ್ಯಕ್ರಮ ಕುರಿತು ಅಶ್ವಿನಿ ಕುಮಾರ್ ಮಾಹಿತಿ. ತುಮರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಮಹಾಬಲೇಶ್ವರ ಹನಗೋಡು ತಂಡಕ್ಕೆ ಭರ್ಜರಿ ಗೆಲುವು. ಈಗ ಸುದ್ದಿಯ ವಿವರ. ಕಾಂಗ್ರೆಸ್ ಮುಖಂಡರಾದ ಸೋಮಶೇಖರ್ ಲ್ಯಾವಿಗೆರೆ, ಸಣ್ಣಕ್ಕಿ ಮಂಜು ಜಮೀನಿಗೆ ಸಂಬಂಧಿಸಿದ ಹಣವನ್ನು ಕೊಡದೆ ನಮಗೆ ಸತಾಯಿಸುತ್ತಿದ್ದಾರೆ ಎಂದು ಸಂಪಳ್ಳಿ ಗ್ರಾಮದ ಸತ್ಯಪ್ಪ ಮತ್ತು ಶ್ರೀಧರ್ ಸಹೋದರರು ದೂರಿದ್ದಾರೆ. ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮಸ್ಕಾರ. ನನ್ನ ಹೆಸರು ಸತ್ಯಪ್ಪ ಅಂತ ಹೇಳಿ, ನಮ್ಮ ತಮ್ಮ ಇವರು ಶ್ರೀಧರ್ ಅಂತ ಹೇಳಿ, ಮತ್ತೆ 4 ಜನ ಅಣ್ಣ ತಮ್ಮರಿದ್ದೀವಿ. ಅವ್ರು ಬಂದಿಲ್ಲ. ನಮ್ಮದು ಸಾಗರ ತಾಲೂಕು ಆನಂಪುರ ಹೋಬಳಿಯ ಸಂಪಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ 31-32ನೇ ಬಾರಿನಲ್ಲಿ ಸುಮಾರು 50 ವರ್ಷದಿಂದ ನಮ್ಮ ಅಪ್ಪ ಅಮ್ಮ ಕಾಲದಿಂದನೂ ಮಾಡ್ಕೆ ಬರೋಂಥ ಜಮೀನನ್ನು ಮಾಡ್ತಾ ಇದ್ದೀವಿ. ನಾವು ಈಗ ಮಾಡಿ ಭಾಳ ವರ್ಷ ಆಯಿತು. ಮಾಡಬೇಕಾದ್ರೆ ಈ ಸಾಗರ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಲವಿಗೇರಿ ಸೋಮಪ್ಪ ಅವರು ಹಾಗೂ ಹೊಸನಗರ ತಾಲೂಕಿನ ಸಣ್ಣಕ್ಕಿ ಮಂಜ ಅವರು ಕಾಂಗ್ರೆಸ್ ಮುಖಂಡರಾದ ಮಂಜಪ್ಪನವರು ನಮ್ಮ ಜಮೀನಿಗೆ ಬಂದು ನಾವು ಇದು ಖರೀದಿ ತಗೊಂಡಿದ್ದೀವಿ, ನೀವು ಬಿಟ್ಟು ಕೊಡಬೇಕು ಅಂತ ಹೇಳಿ ನಮ್ಮ ಮೇಲೆ ದೌರ್ಜನ್ಯಕ್ಕೆ ಬಂದ್ರು. ನಾವು ಆಮೇಲೆ ಅವ್ರ ಹತ್ರ ನಾವು ಗಲಾಟೆ ಎಲ್ಲ ಮಾಡಿದ್ವಿ, ಹೊರದಾಟ ಎಲ್ಲ ಆಯ್ತು. ನಾವು ಬಿಟ್ಟು ಕೊಡಲ್ಲ, ನಮ್ಮ ಅಪ್ಪ ಅಮ್ಮನ ಇದರಿಂದ ನಾವು ಮಾಡ್ತಾ ಬಂದದ್ದು. ನಾವು ಬಗರುಕುಮೆ ಅಪ್ಲಿಕೇಶನ್ ಎಲ್ಲ ಹಾಕಿದೀವಿ, ಬಗರುಕುಮಲ್ಲಿ ನಮ್ದು ಅಪ್ಲಿಕೇಶನ್ ಆಗಿಲ್ಲ ಅಂತ. ನೀವು ಸಡನ್ ಯಾರು ನಿಮಗೆ ಕೊಟ್ಟರು, ನೀವು ನಮ್ಮ ಹತ್ರ ಕರ್ಕೊಬಂದು ನೀವು ಮಾಡ್ಬೇಕಾಯ್ತು ಅಂತ ನಾವು ಗಲಾಟೆ ಎಲ್ಲ ಆಯ್ತು. ಮಾಡ್ತದಂಗೆ ಇದೇ ಸಾಗರ ತಾಲೂಕಿನ ಸಂದೇಶ್ ರಾಣಾ ಅವ್ರ ಹತ್ರ ಬಂದಿದ್ವಿ, ವಿಷಯ ತಿಳಿಸಿದ್ವಿ. ಅವರಿಬ್ಬರು ನಮಗೆ ಜಾತಿರು ಇದ್ರು, ರಿಲೇಷನ್ನು ಆಗುತ್ತೆ. ಸಡನ್ನೇ ಸಣ್ಣಕ್ಕಿ ಹೊಸನಗರ ತಾಲೂಕು ಕಾಂಗ್ರೆಸ್ ಪಕ್ಷದ ಸಣ್ಣಕ್ಕಿ ಮಂಜ ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಲವಿಗೇರಿ ಸೋಮಪ್ಪ ಅವರಿಗೆ ಫೋನ್ ಮಾಡಿದ್ರು. ತಕ್ಷಣ ಜಮೀನು ಅವ್ರಿಗೆ ಹೆಂಗೆ ಹೇಳಿದೆ, ನೀವು ಅವ್ರ ಹತ್ರ ದೌರ್ಜನ್ಯ ಮಾಡಕ್ ಹೋಗಿದ್ರಿ ಅಂತ ಹೇಳಿ. ಇಲ್ಲ ನಾವು ತಗೊಂಡಿವಿ ಹಾಗೆ ಈಗ ಅಂತ ಅವ್ರ ಹತ್ರ ಇದು ಮಾಡಿದ್ವಿ. ನಾವು ಬಿಟ್ಟು ಕೊಡಕ್ ಆಗಲ್ಲ ಅಂತ ನಮ್ದು. ಅವರು ನಾವು ಬಿಡಿಸಿತ್ತು ಅಂತ ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ರು. ನಾವು ಬಿಟ್ಟಿಲ್ಲ, ಆದರೂ ಸಂದೇಶನ ಮನೆಗೆ ಬಂದು ತೀರ್ಮಾನಕ್ಕೆ ಬಂದಿವಿ. ಇಲ್ಲ, ಅದು 67ನೇ ಇಸ್ವಿಯಲ್ಲಿ ಅದು ಹಿಂಗೆ ಬೇರೆ ಒಬ್ಬ ಹೆಸರು ಆಗ್ಬಿಟ್ಟಿದೆ, ನಿಮಗೆ ಗೊತ್ತಿಲ್ಲದೆ ಇರ್ಬೋದು. ಅದು ನೀವು ಬಗರುಕ್ಕೆ ಅಪ್ಲಿಕೇಶನ್ ಹಾಕಿರಿ, ಸತ್ಯನಾರೆ ನಿಮಗೆ ಇಷ್ಟು ವರ್ಷ ಮಾಡಿದಕ್ಕೆ ಪರಿಹಾರ ಕೊಡ್ತೀವಿ ಅಂತ ಹೇಳಿ ಸೋಮಣ್ಣ ಮತ್ತೆ ಸಣ್ಣಕ್ಕಿ ಮಂಜು ಅವರು ಹೇಳಿದ್ರು. ಹೇಳಿ ಏನು ಕೊಡ್ತೀರಾ ಅಂದ್ರು. ನಾವು ಎಕರೆಗೆ ನಮ್ದು ಇಷ್ಟು ವರ್ಷ ನಾವು 14 ಕೋಳಿ ಕಿತ್ತು ಹೊಲ ಹುಡುಕಿ ಬಂದಿದ್ದೀವಿ, ಕಷ್ಟಪಟ್ಟಿದ್ದೀವಿ. ನಾವು ಈಗ ಅದೇ ಜಮೀನಲ್ಲೇ ನಾವು ಜೀವನ ಮಾಡ್ತಾ ಇದ್ದೀವಿ, ನಮಗೆ ಬೇರೆ ಯಾವುದೂ ಜೀವನ ಇಲ್ಲ. ಇದ್ದದ್ದು ಅಪ್ಪನ ಆಸ್ತಿ ಅಂತ ಬರೀ 24 ಗುಂಟೆ ಇದೆ, ಅದು ಬಿಟ್ರೆ ಮತ್ತೇನಿಲ್ಲ. ಮನೆನೂ ಇಲ್ಲ ನಮಗೆ ಸುಸೂತ್ರವಾಗಿ. ನಾವು ಹೊರಗಡೆ ಕೂಲಿ ಹಾಲಿ ಮಾಡ್ಕೊಂತ ನಾವು ಜೀವನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅವ್ರ ಹತ್ರ ಗಲಾಟೆ ಎಲ್ಲ ಜಗಳೆಲ್ಲ ಆಯ್ತು. ಆದ್ರಿದಂಗೆ ಸಂದೇಶ ರಾಣಾ ಅವರು ಇಲ್ಲ, ಏನಾರ ಪರಿಹಾರ ಕೊಡ್ಸೋಣ ನಿಮ್ಗೆ ಅಂತ ಹೇಳಿ ಸಮಾಧಾನ ಮಾಡಿ. ಇದು 2 ವರ್ಷದ ಹಿಂದಿನ ಕತೆ ಇದು. ಆಮೇಲೆ ಅವರು ಚೆಕ್ ಬರ್ಕೊಟ್ರು 10 ಲಕ್ಷದ್ದು. ಇದೇ ಯಾವುದು ಸಾಗರದ ಇದು HDFC ಬ್ಯಾಂಕ್ 10 ಲಕ್ಷ ಚೆಕ್ ಕೊಟ್ಟಾರ. ಇದೇ ಸಾಗರ 2 ಚೆಕ್ ಕೊಟ್ಟಾರ. ನಾವು ಕೇಳ್ತಾ ಇದ್ದೀವಿ, ಹಣ ನೀವು ಮತ್ತೆ ಹೆಸರಿಗೆಲ್ಲ ಮಾಡ್ಕಿದ್ದೆ, ನಮಗೆ ಅಮೌಂಟ್ ಯಾವಾಗ ಕೊಡ್ತೀರಿ, ನೀವು ಯಾವಾಗ ಕೊಡ್ತೀರಿ ಏನು ಅಂದ್ರೆ, ನೀವಿಲ್ಲ ನೀವು ಕೊಡ್ತೀವಿ, ನಾವು ಕೊಡ್ತೀವಿ ಅಂತ ಹೇಳಿ. ನೋಡಿ, ನಮಗೆ ಕೋರ್ಟು ಕಚೇರಿಗೆ ಅಂತ ಹೋಗಕ್ಕಾಗಲ್ಲ. ನಾವು ದೇವ್ರು ನಂಬಿದರು, ನಾವು ದೇವ್ರಿಗೆ ಹಾಕ್ಬೇಕು, ಇಲ್ಲ ಅಂದ್ರೆ ಈ ಚೆಕ್ ತಗೊಂಡು ನಾವು ಕೇಸ್ ಹಾಕ್ಬೇಕು. ಅದು ಬಿಟ್ಟರೆ ನಮಗೆ ಬೇರೆ ಯಾವುದೂ ನಮಗೆ ಇದಿಲ್ಲ ಅಂತ ಹೇಳಿದ್ವಿ. ಸಂದೇಶರೇ ನಾವು ಕೊಡಿಸ್ತೀನಿ ಅಂತ ಒಪ್ಕೊಂಡಿದ್ವಿ. ಇನ್ನೂ ಒಪ್ಪಿಲ್ಲ. ನಾವು ಈಗ ಬೇರೆ ಯಾವುದು ನಮಗೆ ತಿಳಿದಿಲ್ಲ, ದೇವ್ರ ಹತ್ರ ಹೋಗ್ಲಿಕ್ಕೂ ಆಗಿಲ್ಲ, ಏನಿಲ್ಲ. ಆಮೇಲೆ ನಾವು ನಮ್ಮ ಸಾಗರ ತಾಲೂಕು ಶಾಸಕರಾದಂಥ ಬೇಳೂರು
ಗೋಪಾಲನ ಅವ್ರ ಹತ್ರ ನಮ್ಮ ಸಂದೇಶನು ಇಷ್ಟೇ ಹೇಳಿದ್ರಂತೆ, ಹಿಂಗೆ ಕೊಡ್ತಿಲ್ಲ ನೋಡ್ರಿ ನಿಮ್ಮ ಮುಖಂಡರು ಅಂತ. ಕೊಡ್ಸ್ರಿ ಅಂತ ಹೇಳಿ ಅವ್ರ ಹತ್ರನು ಸಂದೇಶನ ಹತ್ರ ಮಾತಾಡಿದ್ರಂತೆ. ಈಗ ಮಾತಾಡಿ ಹೇಳಿ ಬಹಳ ಸಮಯ ಆಯ್ತು. ಈಗ 2 ವರ್ಷದಿಂದ ಹಿಂಗೆ ನಡ್ಕೊಂತ ಬರ್ತಾನೆ ಇದ್ವು. ಈಗ ನಿನ್ನೆ ಮೊನ್ನೆ ಕೇಳಿದಾಗ ಫೋನ್ ಮೊನ್ನೆ ನೀವ್ ಏನ್ ಮಾಡ್ತೀರಾ, ನೀವು ಹಂಗೆ ಹಿಂಗೆ ಅಂತ ಹೇಳಿ ದೌರ್ಜನ್ಯ ಮಾಡ್ತೀವಿ. ನೀವು ಏನ್ ಮಾಡ್ತೀರಾ ಅಂದ್ರೆ ನಾವು ಚೆಕ್ ಹೋಗಿ ನಾವು ಕೋರ್ಟ್ ಅಟೆಂಡ್ ಮಾಡಿ ನಾವು ಇದೇ ಸಾಗರ ತಾಲೂಕಿನ ನಮ್ಮ ಶಾಸಕರಾದ ಬೇಳೂರು ಗೋಪಾಲಣ್ಣವ್ರ ಹತ್ರ ಹೋಗಿ ನಿಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಾದಂತ ಸೋಮಣ್ಣ ಅವರು ಮತ್ತು ಹಾಗೂ ಹೊಸನಗರ ತಾಲೂಕಿನ ಕಾಂಗ್ರೆಸ್ ಮುಖಂಡರಾದಂತ ಮಂಜಪ್ಪನವ್ರ ಹತ್ರ ಅವ್ರ ಹೆಸರಿದ್ರೆ ನಿಮ್ಮ ಎದುರಿಗೆ ಇಷ್ಟ ಕೊಡಿತು ಅಂತ ನಾವು ಆತ್ಮಹತ್ಯೆ ಮಾಡ್ಕೊಂಡು ಕೊಟ್ಟಿಲ್ಲ ಅಂದ್ರೆ 15 ದಿನದೊಳಗೆ ಕೊಟ್ಟಿಲ್ಲ ಅಂದ್ರೆ ನಾನು ನಿನ್ನೆ ಹೇಳಿದ್ದು ಅವ್ರ ಹತ್ರ ಹಂಗೆ, ನೀವು ಕೊಟ್ಟಿಲ್ಲ ಅಂದ್ರೆ ನಾ ಆತ್ಮಹತ್ಯೆ ಮಾಡ್ಕೊಳಕ ರೆಡಿ ಇದೆ. ನನಗೆ ಕೆಮ್ಮು ಅಸ್ತಮ, ನಾನು ಭಾರಿ ಕಷ್ಟದಲ್ಲಿ ನಾನು ಇದ್ದೀನಿ, ನಮ್ದು ದುಡ್ಡು ಹಾಸ್ಪಿಟ್ಲಿಗೆ ಆಗ್ತಾ ಇದೆ ಅಂತ ನಾನು ಬೇಡ್ಕಿದ್ದೀನಿ ಸ್ವಾಮಿ. ಇದೊಂದು ನೀವು ಒಳ್ಳೆ ರೀತಿಯಲ್ಲಿ ನಮಗೆ ಏನಾದ್ರು ಸಹಕಾರ ಕೊಟ್ಟು ನಿಮ್ಮೆಲ್ಲರ ಪರವಾಗಿ ನಾವು ಬೇಡ್ಕಿರ್ತೀನಿ. ನಮಗೆ ಜಮೀನಾರು ಕೊಡ್ಸಿ, ಇಲ್ಲ ಅಮೌಂಟ್ ಆರು ಕೊಡ್ಸಿ ಅಂತ ಹೇಳಿ ನಾನು ಬೇಡ್ಕಿರ್ತೀವಿ ನೋಡಿ. ಸಾಂಸ್ಕೃತಿಕ ರಾಯಭಾರಿ ಶುಂಠಿ ಸತ್ಯನಾರಾಯಣ್ ಭಟ್ ಅವರಿಗೆ ಜನವರಿ 1ರಂದು ಶೃಂಗೇರಿ ಶಂಕರಮಠದಲ್ಲಿ ಅಭಿನಂದನೆ ಹಾಗೂ ಗ್ರಂಥ ಬಿಡುಗಡೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಶೃಂಗೇರಿ ಶಂಕರಮಠದ ಧರ್ಮದರ್ಶಿ ಅಶ್ವಿನಿ ಕುಮಾರ್ ತಿಳಿಸಿದರು. ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶುಂಠಿ ಸತ್ಯನಾರಾಯಣ ಭಟ್ಟ ಅಭಿನಂದನಾ ಬಳಗ ಇದರ ವತಿಯಿಂದ ಇದೇ ಬರುವ 1ನೇ ತಾರೀಕು ಅವರಿಗೆ ನಾವು ಅಭಿವಂದನೆಯನ್ನ ಕಾರ್ಯಕ್ರಮವನ್ನು ನಾವು ಸಾಗರ ಶೃಂಗೇರಿ ಶಂಕರ ಮಠದಲ್ಲಿ ಮಧ್ಯಾಹ್ನ 3:30ರಿಂದ ಕಾರ್ಯಕ್ರಮವನ್ನು ನಾವು ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದ ರೂಪರೇಷೆ ಈ ರೀತಿ ಇರ್ತದೆ. ಮಧ್ಯಾಹ್ನ 3:30ಕ್ಕೆ ತಾಳಮದ್ದಲೆ ಕಾರ್ಯಕ್ರಮ ಪ್ರಸಿದ್ಧ ಕಲಾವಿದರಿಂದ, ಅದರ ನಂತರ ಸನ್ಮಾನ ಕಾರ್ಯಕ್ರಮ ಅವರಿಗೆ. ಆಮೇಲೆ ಅವರ ಬಗ್ಗೆ ಒಂದು ಅಭಿನಂದನಾ ಪುಸ್ತಕವನ್ನು ಸಹ ನಾವು ಬಿಡುಗಡೆಯನ್ನ ನಾವು ಮಾಡ್ತಾ ಇದ್ದೇವೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನ ಅನಂತರಾವ್ ಗಂಗೆ ಹಿರೇಮನೆ ಇವರು ವಹಿಸ್ತಾ ಇದ್ದಾರೆ. ಹಾಗೆ ಅಂದಿನ ಒಂದು ಪ್ರಸ್ತಾವನೆಯನ್ನು ಪುಸ್ತಕದ ಬಗ್ಗೆ ಇದರ ಬಗ್ಗೆ ಮಾತನಾಡುವಂಥವ್ರು ಡಾಕ್ಟರ್ GS ಭಟ್ ಅವರು ಇರ್ತಾರೆ. ಹಾಗೆ ನಾಡಿನ ಹೆಸರಾಂತ ಆಧ್ಯಾತ್ಮಿಕತೆ ಇರ್ಬೋದು ಅಥವಾ ಸಾಂಸ್ಕೃತಿಕವಾಗಿ ಈ ರೀತಿಯಲ್ಲಿ ಅತ್ಯಂತ ಶ್ರೇಷ್ಠತಮ ವ್ಯಕ್ತಿಯಾದಂತಹ ಡಾಕ್ಟರ್ ವೀಣಾ ಬನ್ನಂಜೆ ಅವರು ಅಂದಿನ ದಿವಸ ಈ ಗ್ರಂಥವನ್ನ ಬಿಡುಗಡೆಯನ್ನ ಮಾಡ್ತಾ ಇದ್ದಾರೆ. ಹಾಗೆ ಶುಭಾಶಂಸೆಯನ್ನು ಸಹ ಅವರು ಮಾಡ್ತಾ ಇದ್ದಾರೆ. ಇವರನ್ನ ಅಭಿನಂದಿಸುವಂತ ಕೆಲಸವನ್ನ ಹಿರಿಯ ತಾಳಮದ್ದಲೆ ಕಲಾವಿದರಾದಂಥ ಹಿರಿಯರಾದಂಥ ಡಾಕ್ಟರ್ MR ಲಕ್ಷ್ಮೀನಾರಾಯಣ ಅಮಚಿ ಇವರು ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಸಹಿತವಾಗಿ ನಾಗರಾಜ್ ಪೈ ಅವರು, YA ದಂತಿಯವರು ಹಾಗೂ KR ಕೃಷ್ಣಯ್ಯನವರು ಈ ಪುಸ್ತಕವನ್ನು ಕೃಷ್ಣಯ್ಯನವರು, ಮಾಸ ನಂಜುಂಡಸ್ವಾಮಿ ಇವರೆಲ್ಲ ಸೇರಿ ಪುಸ್ತಕವನ್ನು ಸಂಪಾದನೆಯನ್ನು ಮಾಡಿದ್ದಾರೆ. ಇವರೆಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಇರ್ತಾರೆ. ಅದರ ನಂತರ ಸಂಜೆ 7 ಗಂಟೆಗೆ ಯಕ್ಷಗಾನ ಪ್ರದರ್ಶನ, ಶರಸೇತು ಬಂಧ ಅಂತ ಹೇಳುವಂಥ ವಿದ್ವಾನ್ ದತ್ತಮೂರ್ತಿ ಭಟ್ರು ಅವರಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇವಿಷ್ಟು ಈ ಕಾರ್ಯಕ್ರಮದ ವಿವರಗಳು. ಶುಂಠಿ ಸತ್ಯನಾರಾಯಣ ಭಟ್ರು ಪ್ರಾಯಶಃ ನಮ್ಮ ಸಾಗರ ಭಾಗದ ಒಬ್ಬ ಸಾಂಸ್ಕೃತಿಕ ರಾಯಭಾರಿ ಅಂಥೇಳಿ ಅವ್ರ ಬಗ್ಗೆ ಹೇಳ್ಬೋದು. ಈ ಸಾಗರಕ್ಕೆ ಅನೇಕ ಜನ ಸಾಹಿತಿಗಳಿರ್ಬೋದು ಅಥವಾ ಆಧ್ಯಾತ್ಮಿಕ ಚಿಂತಕರು ಇರ್ಬೋದು, ಸಂಗೀತ ದಿಗ್ಗಜರುಗಳಿರ್ಬೋದು, ಅವ್ರನ್ನೆಲ್ಲರನ್ನು ಕರೆಸಿ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡುವಂಥ ಕೆಲಸವನ್ನು ಸುಮಾರು ಒಂದು 30-35 ವರ್ಷದಿಂದ ಶುಂಠಿ ಸತ್ಯನಾರಾಯಣ ಭಟ್ರು ಮಾಡ್ತಾ ಇದ್ದಾರೆ. ಸಾಂಸ್ಕೃತಿಕ ರಾಯಭಾರಿ ಅವರ ಈ ಒಂದು ಇಳಿ ವಯಸ್ಸಿನಲ್ಲಿ ಅವ್ರಿಗೆ ಅನೇಕ ಸನ್ಮಾನಗಳು ಅಭಿನಂದನೆಗಳು ಆಗಿಲ್ಲ ಅಂತ ಹೇಳೋದು. ಆದರೆ ಈ ಒಂದು ಸಂದರ್ಭದಲ್ಲಿ ಅವರ ಒಂದು ಇಳಿ ವಯಸ್ಸಿನಲ್ಲಿ ನಾವೆಲ್ಲರೂ ಅವರ ಅಭಿಮಾನಿಗಳು ಸೇರ್ಕೊಂಡು ಅವರಿಗೆ ಒಂದು ಅಭಿನಂದನೆಯನ್ನ ಮಾಡಬೇಕು. ಅದರ ಮುಖಾಂತರ ಅವರಿಗೆ ನಾವು ಒಂದು ಗೌರವವನ್ನ, ಇದೊಂದು ನಾಗರಿಕ ಸನ್ಮಾನ ಅಂತೇಳಿ ಹೇಳ್ಬೋದು. ಇದನ್ನ ಎಲ್ಲರೂ ಸೇರಿ, ಕೇವಲ ನಾವು ಅಭಿಮಾನಿಗಳು ಅಂತ ಹೇಳಲ್ಲ, ನೀವು ಪತ್ರಕರ್ತರು ಸಹ ಅವ್ರ ಬಗ್ಗೆ ಅಪಾರವಾದಂಥ ಅಭಿಮಾನ ಗೌರವ ಉಳ್ಳುವಂಥವ್ರು. ನಿಮ್ಮ ಸಹಿತವಾಗಿ ಈ ಒಂದು ಕಾರ್ಯಕ್ರಮವನ್ನ ಮಾಡೋಣ.
ಒಂದು ಒಳ್ಳೆಯ ಕಾರ್ಯಕ್ರಮ ಆಗಲಿ. ಈ ರೀತಿ ಸಮಾಜದಲ್ಲಿ ಸಾಧನೆ ಮಾಡಿದಂಥವರಿಗೆ ನಮ್ಮ ಸಾಗರದ ಜನತೆ ಗೌರವಿಸ್ತದೆ, ಗುರುತಿಸ್ತದೆ. ಇದ್ರ ಮುಖಾಂತರ ಒಂದು ಒಳ್ಳೆಯ ಸಂದೇಶ ಆಗಲಿ ಅಂತ ಹೇಳುವಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ತಾವು ಬನ್ನಿ, ತಮ್ಮ ಪತ್ರಿಕೆಯಲ್ಲಿ ಹೆಚ್ಚಿನ ಪ್ರಚಾರವನ್ನು ಕೊಡಿ, ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿ. ಗೋಷ್ಠಿಯಲ್ಲಿ ರಘುನಾಥ್ ಭಟ್ ಕಲ್ಯಾಣಪುರ, ಎಂಎಲ್ ಭಟ್, ಸರಸ್ವತಿ ನಾಗರಾಜ್, ಮಾಸ ನಂಜುಂಡಸ್ವಾಮಿ ಇನ್ನಿತರರು ಹಾಜರಿದ್ದರು. ಸಾಗರ ತಾಲೂಕಿನ ತುಮರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ಭಾನುವಾರ ನಡೆದ ಚುನಾವಣೆಯಲ್ಲಿ ಮಹಾಬಲೇಶ್ವರ ಹೊನಗೋಡು ನೇತೃತ್ವದ ತಂಡ ಭರ್ಜರಿ ಜಯ ಗಳಿಸಿ ಆಡಳಿತದ ಚುಕ್ಕಾಣಿ ಹಿಡಿದಿದೆ. ಚುನಾವಣೆಯಲ್ಲಿ ಅನಿಲ್ ಕುಮಾರ್ ಎಲ್ಸಿ, ಎಚ್ಎಲ್ ಮಹಾಬಲೇಶ್ವರ್, ಶ್ರೀಧರ್ ಮೂರ್ತಿ, ಕೆಎನ್ ರಘುನಾಥ್, ಕೆಜಿ ಸುರೇಶ್ ಸಾಮಾನ್ಯ ಕ್ಷೇತ್ರದಿಂದ ಆಯ್ಕೆಯಾದರೆ ಕೆಪಿ ಓಂಕಾರ್ ಜೈನ್ ಬಿಸಿಎಂ ಎ ಕ್ಷೇತ್ರದಿಂದ, ಪರಿಶಿಷ್ಟ ಜಾತಿ ವಿಭಾಗದಿಂದ ಶಿವರಾಮ್, ಸಾಲ ಪಡೆದ ಕ್ಷೇತ್ರದಿಂದ ಕೆಎಸ್ ರಾಘವೇಂದ್ರ ಆಯ್ಕೆಯಾಗಿದ್ದಾರೆ. ಬಿಸಿಎಂ ಎ ಕ್ಷೇತ್ರದಿಂದ ಮಂಜಪ್ಪ ಹೆಚ್ ಆಯ್ಕೆಯಾದರೆ ಮಹಿಳಾ ಕ್ಷೇತ್ರದಿಂದ ತಾರಾದೇವಿ ಮುತ್ತಿಗೆ, ಜಯಲಕ್ಷ್ಮಿ ಶ್ರೀಪಾದ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಪರಿಶಿಷ್ಟ ಪಂಗಡದಿಂದ ತಿಮ್ಮಪ್ಪ ಚುಟ್ಟಿಕೆರೆ ಆಯ್ಕೆಯಾಗಿದ್ದಾರೆ. ಚುನಾವಣಾಧಿಕಾರಿಯಾಗಿ ಪ್ರಸನ್ನ ಕಾರ್ಯನಿರ್ವಹಿಸಿದರು. ತಮ್ಮ ತಂಡಕ್ಕೆ ಮತ ನೀಡಿದ ಷೇರುದಾರ ಸದಸ್ಯರಿಗೆ ಮಹಾಬಲೇಶ್ವರ್ ಧನ್ಯವಾದ ಅರ್ಪಿಸಿದ್ದಾರೆ. ಕಳೆದ 12ನೇ ತಾರೀಕಿನಿಂದ ಇಲ್ಲಿವರೆಗೆ ಚುನಾವಣಾ ಪ್ರಕ್ರಿಯೆ ನಡೆದಿದ್ದು, ನಾವೆಲ್ಲರೂ ಕೂಡ ಹುಮ್ಮಸ್ಸಿನಿಂದ ಮತದಾನದಲ್ಲಿ ಭಾಗವಹಿಸಿ ನಾವು 12 ಜನ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಟ್ಟಿರ್ತೀರಿ. ಇದು ನಮ್ಮ ಗೆಲುವು, ಜೊತೆಗೆ ನಮಗೆ ಹೆಚ್ಚಿನ ಜವಾಬ್ದಾರಿಯನ್ನು ನೀವು ಈ ಸಂಸ್ಥೆಗೆ ನೀಡಿದಿರಿ. ಹಾಗಾಗಿ ನಾನು ಮೊದಲಿಗೆ ತಮ್ಮೆಲ್ಲರಿಗೂ ಕೂಡ ಈ ಆಯ್ಕೆಯಾದ ಎಲ್ಲ ನಿರ್ದೇಶಕರ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ಎಲ್ಲ ಷೇರುದಾರ ಬಂಧುಗಳಿಗೆ ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ಇದೊಂದು ಫ್ರೆಂಡ್ಲಿ ಫೈಟ್, ಇದು ತೀರಾ ಹಣಾಹಣಿ ಅಂತಲ್ಲ, ಫ್ರೆಂಡ್ಲಿ ಫೈಟ್ ಆಗಿ ನಡೆದಿರ್ತಕ್ಕಂಥ ಚುನಾವಣೆ. ಯಾಕಂದರೆ ಈ ಪ್ರಕ್ರಿಯೆಯಲ್ಲಿ ಎಲ್ಲೂ ಕೂಡ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ, ಅದು ಸಮಾಧಾನದ ಸಂಗತಿ. ಇದರಲ್ಲಿ ನಮ್ಮ ಜೊತೆಗಿರ್ತಕ್ಕಂಥ ಅನೇಕ ಅಭ್ಯರ್ಥಿಗಳು ಪರಾಭವಗೊಂಡಿದ್ದಾರೆ, ಆದರೆ ಶಾಶ್ವತ ಅಲ್ಲ, ಅವರಿಗೂ ಕೂಡ ಅವಕಾಶ ಇದೆ. ಅವರು ಕೂಡ ಎಷ್ಟೇ ಮತ ಪಡೆದಿದ್ದರೂ ಕೂಡ ಆ ಮತಗಳಷ್ಟು ಜವಾಬ್ದಾರಿಯನ್ನು ಅವರು ಕೂಡ ಹೊಂದಿರ್ತಾರೆ. ಹಾಗಾಗಿ ಇದನ್ನು ಸೋಲು ಅಂತ ಅವ್ರು ಪರಿಗಣಿಸದೆ ಅದನ್ನು ಸ್ಪೋರ್ಟಿವ್ ಆಗಿ ತಗೊಂಡು ನಮ್ಮ ಸೊಸೈಟಿ ಅಭಿವೃದ್ಧಿಗೆ ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸ್ತಾರೆ ಅಂತಕ್ಕಂಥ ಒಂದು ಅಭಿಲಾಷೆ ನಮಗಿದೆ, ವಿಶ್ವಾಸ ನಮಗಿದೆ. ಹಾಗಾಗಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅವರಿಗೂ ಕೂಡ ಕೃತಜ್ಞತೆಯನ್ನು ನಾನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ಅದೇ ರೀತಿ ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ನಮ್ಮ ಜೊತೆಗೆ ಚುನಾವಣಾಧಿಕಾರಿಯಾಗಿ ಪ್ರಸನ್ನ ಅವರು, ಜೊತೆಗೆ ಅವರ ಸಹ ಉದ್ಯೋಗಿಗಳು ಇವತ್ತಿನ ದಿವಸ ಚುನಾವಣೆಯಲ್ಲಿ ಸಮಯಕ್ಕೆ ಸರಿಯಾಗಿ ಬಂದು ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಈ ಒಂದು ಚುನಾವಣಾ ಪ್ರಕ್ರಿಯೆಯನ್ನು ನಡೆಸಿಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಸೊಸೈಟಿ ಸಿಬ್ಬಂದಿಗಳು ಅವರಿಗೆ ಸಹಕರಿಸಿ ಈ ಒಂದು ಚುನಾವಣಾ ಪ್ರಕ್ರಿಯೆ ಸುಸೂತ್ರವಾಗಿ ಸಾಗಲಿಕ್ಕೆ ಎಲ್ಲರೂ ಕೂಡ ಕಾರಣಕರ್ತರಾಗಿದ್ದಾರೆ. ಆ ಕಾರಣದಿಂದ ಹಾಗಾಗಿ ಎಲ್ಲ ಷೇರುದಾರರ ಪರವಾಗಿ, ಈ ವಿಜಯ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಪರವಾಗಿ, ಪರಾಜಿತಗೊಂಡಂಥ ಅಭ್ಯರ್ಥಿಗಳ ಪರವಾಗಿ ನಾನು ಚುನಾವಣಾ ಅಧಿಕಾರಿಗಳಿಗೆ, ಉಳಿದಂಥ ಅವರ ಸಂಘಟಕರಿಗೆ, ಈ ನಮ್ಮ ಸೊಸೈಟಿಯ ಸಿಬ್ಬಂದಿ ವರ್ಗಕ್ಕೆ ತಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತೀನಿ. ನೀವೇನು ನಮ್ಮ ಮೇಲೆ ಭರವಸೆ ಇಟ್ಟಿದ್ದೀರಿ, ವಿಶ್ವಾಸ ಇಟ್ಟಿದ್ದೀರಿ, ಅದನ್ನು ಇನ್ನು ಮುಂದಿನ 5 ವರ್ಷಗಳ ಕಾಲ ನಾವು ನೆರವೇರಿಸಲಿಕ್ಕೆ ಪ್ರಾಮಾಣಿಕವಾದ ಒಂದು ಪ್ರಯತ್ನವನ್ನು ಮಾಡ್ತೀವಿ ಹೇಳ್ತಕ್ಕಂಥ ಭರವಸೆಯನ್ನು ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮತ್ತೆ ಅದೇ ರೀತಿ ಆರಕ್ಷಕ ವಿಭಾಗದವರು ಅವರು ಕೂಡ ಇಲ್ಲಿ ನಮ್ಮ ಜೊತೆ ಬೆಳಗ್ಗೆಯಿಂದ ಇದ್ದು ಇಲ್ಲಿಯ ತನಕ ಕೂಡ ಇದ್ದು ನಮ್ಮ ಜೊತೆ ಸಹಕರಿಸಿದ್ದಾರೆ. ಅವರಿಗೂ ಕೂಡ ನಾನು ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮತ್ತೆ ಯಾರಾದರೂ ಈ ಸಂದರ್ಭ ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.